ಎಲ್ಲರಿಗೂ ನಮಸ್ತೆ. ಒಂದು ಸಣ್ಣ ಸಂದೇಶವನ್ನು ನೀಡುವಂತಹ ಕತೆಯ ಹೆಸರು ಸ್ವೀಕರಿಸದ ಉಡುಗೊರೆ. ಒಮ್ಮೆ ಗೌತಮ ಬುದ್ಧರು ತಮ್ಮ ಶಿಷ್ಯರಿಗೆ ಒಂದು ಹಳ್ಳಿಯಲ್ಲಿ ಪ್ರವಚನವನ್ನು ನೀಡ್ತಾ ಇರ್ತಾರೆ. ಅಲ್ಲಿದ್ದ ಒಬ್ಬ ವ್ಯಕ್ತಿಗೆ ಬುದ್ಧರ ಪ್ರವಚನಗಳು ಇಷ್ಟವಾಗದ ಕಾರಣ ಕೋಪದಿಂದ ಬಾಯಿಗೆ ಬಂದಂತೆ ಬೈದು ನಿಂದಿಸ್ತಾರೆ. ಆದರೂ ಬುದ್ಧ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡದೆ ಶಾಂತವಾಗಿ ನಗ್ತಾ ಕುಳಿತಿರ್ತಾರೆ. ಆ ವ್ಯಕ್ತಿಯು ಬೈದು ಸುಸ್ತಾಗಿ ಅಲ್ಲಿಂದ ಹೊರಟೋಗ್ತಾನೆ. ಬುದ್ಧರ ಶಾಂತತೆಯನ್ನು ನೋಡಿ ಆಶ್ಚರ್ಯಪಟ್ಟ ಒಬ್ಬ ಶಿಷ್ಯ ಕೇಳ್ತಾನೆ, ಗುರುಗಳೇ, ಆ ವ್ಯಕ್ತಿ ಆಗದಿಂದ ಬೈದು ನಿಂದಿಸಿದ್ರು, ನೀವು ಯಾಕೆ ಸುಮ್ಮನಿದ್ದೀರಿ ಅಂತ. ಆಗ ಬುದ್ಧ ಶಿಷ್ಯನಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಯಾರಾದರೂ ನಿನಗೊಂದು ಉಡುಗೊರೆಯನ್ನು ತಂದು ಕೊಟ್ಟಾಗ ಅದನ್ನು ನೀನು ಸ್ವೀಕರಿಸದಿದ್ದರೆ ಆ ಉಡುಗೊರೆ ಯಾರ ಬಳಿ ಉಳಿತದೆ ಅಂತ ಕೇಳ್ತಾರೆ. ಆಗ ಶಿಷ್ಯ ಉತ್ತರಿಸ್ತಾನೆ, ಆ ಉಡುಗೊರೆಯನ್ನು ಯಾರು ತಂದಿರ್ತಾರೋ ಅವರ ಬಳಿಯೇ ಇರ್ತದೆ ಅಂತ. ಅಷ್ಟೊತ್ತಿಗೆ ಗೌತಮ ಬುದ್ಧ ನಗ್ತಾ ಹೇಳ್ತಾರೆ, ಅದೇ ರೀತಿ ಅವನು ತಂದ ಬೈಗುಳ ನಿಂದನೆಗಳು ನಾನು ಸ್ವೀಕರಿಸದ ಕಾರಣ ಅವನ ಬಳಿಯೇ ಉಳೀತು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಸಂದೇಶ ಏನಂತ ಹೇಳಿದರೆ, ನಕಾರಾತ್ಮಕವಾದ ಟೀಕೆಗಳಿಗೆ ನಾವು ಕಿವಿಗೊಡದೆ ಶಾಂತವಾಗಿ ಮೌನವಾಗಿರುವುದೇ ಉತ್ತಮ ಅಂತ. ಥ್ಯಾಂಕ್ ಯು.